ದ್ವಿತೀಯ PUC ಮುಗಿದ ವಿದ್ಯಾರ್ಥಿಗಳೇ, ಇಂದು ಈ ವಿಡಿಯೋದಲ್ಲಿ ನಿಮಗೆ ನಾನು ದ್ವಿತೀಯ PUC ನಂತರ ನಿಮಗೆ ಯಾವ್ಯಾವ ಜಾಬ್ಗಳಿಗೆ ಅಂದರೆ ಯಾವ್ಯಾವ ಹುದ್ದೆಗಳಲ್ಲಿ ನಿಮಗೆ ಅವಕಾಶವಿದೆ ಎಂಬುದನ್ನು ಈ ಮೂಲಕ ತಿಳಿಸಿಕೊಳ್ಳಲಿದ್ದೇನೆ. ನಿಮಗೆ ಮುಂದಿನ ಕೋರ್ಸ್ ಆಯ್ಕೆ ಮಾಡೋದರವರೆಗೆ ಸುಮಾರು ಆಗಸ್ಟ್ ತಿಂಗಳವರೆಗೆ 4 ತಿಂಗಳುಗಳ ಕಾಲ ಸಮಯಾವಕಾಶವಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಂತರ ಈ ಸಮಯವನ್ನು ನೀವು ಹೇಗೆ ಸದುಪಯೋಗಪಡಿಸಿಕೊಳ್ಬೋದು ಅನ್ನೋದನ್ನು ಅರಿತುಕೊಳ್ಳಿದ್ರಿ. ನಕಾರಾತ್ಮಕ ಯೋಚನೆಗಳಿಂದ ಹಾಗೂ ನಕಾರಾತ್ಮಕವಾಗಿ ಯೋಚಿಸುವುದರಿಂದ ದೂರವಿದ್ದು ಸಕಾರಾತ್ಮಕ ಯೋಚನೆಗಳಿಂದ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಬಹುದು. VAO ಅಂದರೆ ಗ್ರಾಮ ಆಡಳಿತ ಅಧಿಕಾರಿ, ಕಂದಾಯ ಇಲಾಖೆಯಲ್ಲಿ ಬರುವಂಥ ಹುದ್ದೆ. ಇದನ್ನು ಮೊದಲು ನೇರ ಆಯ್ಕೆಯಾಗಿ ಮಾಡ್ತಿದ್ರು. ಅಂದರೆ PUC ಸೆಕೆಂಡ್ PU ಮೇಲೆ ನಿಮ್ಮದು ಪರ್ಸೆಂಟೇಜ್ ಎಷ್ಟಿದೆ ಅದರ ಮೇಲ್ಗಡೆ ನೇರವಾಗಿ ಆಯ್ಕೆಯನ್ನು ಮಾಡ್ತಿದ್ರು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡ್ತಿರಲಿಲ್ಲ. ಕೊನೆಯ ಹಿಂದಿನ ವರ್ಷದಿಂದ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ನಿಮ್ಗೆಲ್ರಿಗೂ ಒಂದು ಉತ್ತಮ ಅವಕಾಶ ಇದೆ. ಈಗಾಗಲೇ ನೀವು PUCನ ಮುಗಿಸಿದ್ರಿ. ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಬರುವ ಅವಧಿಗೆ VAO ಕಾಲ್ ಫಾರ್ ಆಗಲಿದೆ. ಹಾಗಾಗಿ ಈಗಲೇ ನೀವು ಪರೀಕ್ಷೆ ತಯಾರಿಯನ್ನು ನಡೆಸ್ಕೊಂಡ್ರೆ ನಿಮಗೆ ಇದೊಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಉತ್ತಮವಾದ ಪ್ರಿಪ್ರೇಷನನ್ನು ಮಾಡಿದರೆ ನೀವು ಆಯ್ಕೆಯಾಗಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಪ್ರಪ್ರಥಮವಾಗಿ ಇದರಲ್ಲಿ ಯಾವ್ಯಾವ ವಿಷಯವನ್ನು ನೀವು ನೋಡಬೇಕಾಗ್ತದೆ ಅಂತ ಹೇಳಿದ್ರೆ, ಪ್ರಥಮವಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ನೀವು ಪಾಸ್ ಮಾಡಿರಬೇಕಾಗ್ತದೆ. ಇದನ್ನು ಯಾವುದೇ ಒಂದು ಹುದ್ದೆಗೆ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಈ ಒಂದು ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂದರೆ ಮೆರಿಟ್ ಲಿಸ್ಟ್ಗೆ ನಿಮ್ಮ ಇದರಲ್ಲಿ ತೆಗೆದುಕೊಂಡಿರುವಂತಹ ಯಾವುದೇ ಅಂಕಗಳನ್ನು ಪರಿಗಣಿಸುವುದಿಲ್ಲ. ಅಂದರೆ 150 ಅಂಕ, ಕನಿಷ್ಠ ಆಗಿ 50 ಅಂಕಗಳನ್ನಾದರೂ ನೀವು ಪಡ್ಕೊಂಡ್ರೆ ಮಾತ್ರ ನೀವು ಈ ಒಂದು ಪರೀಕ್ಷೆನ ಬರೀಲಿಕ್ಕೆ ಅರ್ಹರಾಗ್ತೀರಿ. ಹಾಗಾದರೆ ಈ ಒಂದು ಲಿಖಿತ ಪರೀಕ್ಷೆ ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅನ್ನುವಂಥ 2 ಪತ್ರಿಕೆಯಲ್ಲಿ ನಡೀತದೆ. ಪತ್ರಿಕೆ 1 ಇದು 100 ಅಂಕಗಳನ್ನು ಹೊಂದಿರ್ತದೆ, 2 ಗಂಟೆಯ ಅವಧಿಯನ್ನು ಹೊಂದಿರ್ತದೆ. ಒಟ್ಟು 100 ಅಂಕಗಳು. ಯಾವ್ಯಾವ ವಿಷಯಗಳು ಇದರಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಒಂದನೇದಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಅಂದರೆ ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದರೆ ಸೈನ್ಸ್ ಬೇಸಿಸ್ ಮೇಲೆ ನಿಮಗೆ ಇದರ ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ ಭಾರತ ಸಂವಿಧಾನದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಇದೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಂದರೆ ಕರ್ನಾಟಕ ಇತಿಹಾಸದ ಜೊತೆಗೆ ಭಾರತದ ಇತಿಹಾಸವನ್ನು ಸಹ ನಿಮಗೆ ಇದರಲ್ಲಿ ಕೇಳ್ತಾರೆ. ಜೊತೆಗೆ ಕರ್ನಾಟಕ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಅಂದರೆ ರಾಜ್ಯದಲ್ಲಿರುವಂಥ ಆಡಳಿತ ಕೆಲವು ವಿಷಯಗಳನ್ನು ಬಗ್ಗೆ ಇದನ್ನು ಕೇಳ್ತದೆ. ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಸೊಸೈಟಿಗಳನ್ನು ನೀವು ನೋಡಿದ್ರಿ, ಅಂದರೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸಹ ಇದರಲ್ಲಿ ಕೇಳ್ತಾರೆ. ಜೊತೆಗೆ ಪರಿಸರ ಸಂಬಂಧಿಸಿ ಅಂದರೆ ಇಕಾಲಜಿ ಮೇಲ್ಗಡೆಯೂ ಸಹ ಪ್ರಶ್ನೆಗಳನ್ನು ಇದರಲ್ಲಿ ಕೇಳ್ತಾರೆ. ಇದು ಫಸ್ಟ್ ಪೇಪರಲ್ಲಿ ಕೇಳುವಂಥ ಪ್ರಶ್ನೆಗಳು. ಇನ್ನು 2ನೇ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ ಜೊತೆಗೆ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ಜ್ಞಾನದ ಮೇಲೂ ಸಹ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಈ 3 ವಿಷಯಗಳ ಮೇಲೆ 100 ಅಂಕಗಳ ಒಂದು 2ನೇ ಪತ್ರಿಕೆ ಇರ್ತದೆ. ಇದು 2 ಗಂಟೆಗಳ ಕಾಲ ಇರ್ತದೆ. ಅಂದರೆ ನೀವು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೂ ಸಹ ಸೆಕೆಂಡ್ PU ಮೇಲ್ಗಡೆ ನಿಮಗೆ ಕಾಲ್ ಫಾರ್ ಆಗ್ತದೆ. ಅದು ಸಹ ಈಗಾಗಲೇ ನೋಟಿಫಿಕೇಷನ್ ಹೊರಡುವಂಥ ಸಮಯ ಇದೆ. ಹಾಗಾಗಿ ಇದು ಸಹ ನಿಮಗೆ ಒಂದು ಒಳ್ಳೆಯ ಅವಕಾಶವಿದೆ. ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕರು, ಸಹಾಯಕ ಸಂಚಾರ ನಿರೀಕ್ಷಕರು ದರ್ಜೆ 3 ಮತ್ತು 4 ಈ ಥರ ಹುದ್ದೆಗಳನ್ನು ಸಹ ನೀವು ಇದರಲ್ಲಿ ನೋಡ್ಬೋದು. ಜೊತೆಗೆ ಇದರಲ್ಲೂ ಸಹ ಸೇಮ್ VAOದಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳಿತ್ತು, ಈಗಾಗಲೇ KEA SDAಯನ್ನು ನಿಮಗೆ ಈ ಹಿಂದೆ ಕಾಲ್ಫರ್ ಮಾಡಿ ಇದಕ್ಕೆ ಪರೀಕ್ಷೆಗಳನ್ನು ನಡೆಸಿ ಆಯ್ಕೆಗಳನ್ನು ಸಹ ಮಾಡಿಕೊಂಡಿದೆ. ಅದರ ಪ್ರಕಾರದಲ್ಲಿ ಹಿಂದಿನ ನೋಟಿಫಿಕೇಷನ್ ಪ್ರಕಾರದಲ್ಲಿ ಕೊಟ್ಟಿರುವಂಥ ಸಬ್ಜೆಕ್ಟ್ ಯಾವ್ಯಾವುದು ಅಂತ ಹೇಳಿದ್ರೆ, ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆ, ದೈನಂದಿನ ಗ್ರಹಿಕೆ ವಿಷಯ, ಭಾರತ ಸಂವಿಧಾನ, ಜೊತೆಗೆ ಇತಿಹಾಸ, ಭೂಗೋಳ ಹೇಗೆ VAOದಲ್ಲಿತ್ತು ಅದೇ ಸೇಮ್ ಒಂದು ಸಿಲೆಬಸ್ಸನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಪತ್ರಿಕೆ 1, ಪತ್ರಿಕೆ 2 ಸೇಮ್. ಪತ್ರಿಕೆ 2ರಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರ್ತದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕಂಪ್ಯೂಟರ್ ಜ್ಞಾನ. ಇದು 100 ಅಂಕಗಳದ್ದು 2 ಅವರ್. SDA ಹಾಗೂ VA ಸೇಮ್ ಪ್ಯಾಟರ್ನ್ ಇದೆ.
ಬಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ವಿಷಯಗಳು ಚೇಂಜ್ ಆಗುವಂತಹ ಚಾನ್ಸಸ್ ಇರ್ತದೆ. ಇದಕ್ಕೂ ಸಹ ನೀವು PUC ಮುಗಿದ ಮೇಲೆ ಈಗ ಏನು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಬರ್ತದೆ ಅಪ್ಲೈಯನ್ನು ಹಾಕ್ಬೋದು. ಪೊಲೀಸ್ ಇಲಾಖೆಯಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮತ್ತು DAR ಅಂತ ಕರೀತಾರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲನ್ನು ನೀವು ಅಪ್ಲೈಯನ್ನು ಮಾಡ್ಬೋದು ಸೆಕೆಂಡ್ PUC ನಂತರ. ನಿಮಗೆ ಈಗ ಈ ನೇಮಕಾತಿ ತಿದ್ದುಪಡಿ ನಿಯಮ 2009 ಪ್ರಕಾರ ನಿಮಗೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಇಟ್ಟಿದ್ದಾರೆ. ಇದು 2022 ನೋಟಿಫಿಕೇಶನಲ್ಲಿ ನೀಡಿರುವಂಥದ್ದು. ಈಗ ಸದ್ಯದಲ್ಲಿ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ಬರಲಿದೆ, ಕರೀತಾರೆ. ಅನೇಕ ಹುದ್ದೆಗಳಿಗೆ ಈಗ ನಿಮಗೆ ಕಾಲ್ಫರ್ ಮಾಡ್ತಾ ಇದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ಗೆ. ಹಾಗಾಗಿ ಒಂದು ಉತ್ತಮ ಅವಕಾಶ ಈಗ ನಿಮಗೆ ಇದೆ. ಸೆಕೆಂಡ್ PUC ಯಾರು ಈಗ ಜಸ್ಟ್ ಮುಗಿದಿದೆ ಹಾಗೂ 2 ಡಿಗ್ರಿಲಿ ಇದ್ದೀರಿ, ಈಗ ಉತ್ತಮ ಒಂದು ಅವಕಾಶ ಇದೆ. ಈಗಾಗಲೇ ತಯಾರಿಯನ್ನು ನೀವು ಪ್ರಾರಂಭ ಮಾಡಿದ್ರೆ, ಯಾವುದೇ ಸಮಯವನ್ನು ಹಾಳು ಮಾಡದೆ ತಯಾರಿಯನ್ನು ಪ್ರಾರಂಭ ಮಾಡಿದ್ರೆ, ನೀವು ಒಂದು ಡೆಡಿಕೇಶನ್ ಮುಖಾಂತರ ಓದಿದ್ರೆ ನಿಮಗೆ 100% ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಅತ್ಯಂತ ಹೆಚ್ಚಿನ ವೇಕೆನ್ಸೀಸ್ಗಳಿಗೆ ಹೊರಬರಲಿದೆ. ಹಾಗಾಗಿ ತಯಾರಿಯನ್ನು ಹಿಂದೆ ಪ್ರಾರಂಭ ಮಾಡಿ. ಇದಕ್ಕೆ ರಿಲೇಟೆಡ್ ನಾವು ಕೋಚಿಂಗನ್ನು ಅಂದರೆ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಲಿಖಿತ ಪರೀಕ್ಷೆಗೆ ಸಹ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಿದ್ದೇವೆ. ಜೊತೆಗೆ ಒಂದು ಉಚಿತವಾಗಿ ನಿಮಗೆ ನಾವು ಫಿಸಿಕಲ್ ಟ್ರೈನಿಂಗ್ ಸಹ ರಿಲೇಟೆಡ್ ಕೊಡ್ತಾ ಇದ್ದೇವೆ. ಈಗ ಫಸ್ಟು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ರಿಲೇಟೆಡ್ ನಿಮಗೆ 100 ಅಂಕಗಳ ಒಂದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಪತ್ರಿಕೆ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪತ್ರಿಕೆ ಇರ್ತದೆ ಲಿಖಿತ ಪರೀಕ್ಷೆಯಲ್ಲಿ. ಇದರಲ್ಲಿ ಸೇಮ್ ಏನು VAO ಹಾಗೂ ನೀವು SDA ಪೇಪರ್ಸ್ಗಳನ್ನು ನೋಡಿದರೆ ಅದೇ ಪ್ರಕಾರದಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ರಿಲೇಟೆಡ್ ಇತಿಹಾಸದಲ್ಲಿ, ಹಾಗೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂತ ಹೇಳಿದ್ರೆ ಮೆಂಟಲ್ ಎಬಿಲಿಟಿ ಮೇಲೆ ಪ್ರಶ್ನೆಗಳು ಇದರಲ್ಲಿ ಕೇಳ್ತಾರೆ. 100 ಪ್ರಶ್ನೆಗಳಿರ್ತದೆ. ಇದರಲ್ಲಿ 100 ಅಂದರೆ ಒಂದು ಪ್ರಶ್ನೆಗೆ 1 ಅಂಕ, ಒಂದು ತಪ್ಪು ಉತ್ತರಕ್ಕೆ 0.25 ಅಂಕವನ್ನು ಕಳೀತಾರೆ. ಪರೀಕ್ಷೆ ಅವಧಿ 1.5 ಗಂಟೆದ್ದಾಗಿರ್ತದೆ. ಹಾಗಾದರೆ ನೀವು ಒಂದು ಉತ್ತಮ ತಯಾರಿಯನ್ನು ನಡೆಸಿದರೆ ಇದಕ್ಕೂ ಸಹ ನೀವು ಪೊಲೀಸ್ ಆಗಲಿಕ್ಕೂ ಸಹ ನಿಮಗೆ ಒಳ್ಳೆಯ ಅವಕಾಶ ಇದೆ. ಯಾವುದೇ ಈಗ ನಿಮ್ಮದು PUC ಸೆಕೆಂಡ್ PU ಎಕ್ಸಾಮ್ ಮುಗಿದಿದೆ ಅಂಥೇಳಿ ನೀವು ಸಮಯವನ್ನು ಹಾಳು ಮಾಡಿದೆ ಅಥವಾ ಒಂದು ಸ್ವಲ್ಪ ದಿನ ಅಲ್ಲಿ ಇಲ್ಲಿ ಓಡಾಡೋಣ, ಟೈಮ್ ಪಾಸ್ ಮಾಡೋಣ ಅಂತ ಮಾಡದೆ, ಮುಂದಿನ ಒಂದು ಇದೇ ಒಂದು ನಿಮ್ಮ ಒಂದು ಫ್ಯೂಚರನ್ನು ನಿರ್ಣಯ ಮಾಡುವಂಥ ಒಂದು ವಯಸ್ಸು, ಒಂದು ಸಮಯ. ಹಾಗಾಗಿ ಈಗಲೇ ನೀವು ಒಂದು ದೃಢ ನಿರ್ಧಾರಕ್ಕೆ ಬಂದು ನಮ್ಮಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಂಡು ಉತ್ತಮ ತಯಾರಿಯನ್ನು ನಡೆಸಿದರೆ ನಿಮಗೆ ಒಳ್ಳೆಯ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಲಿಖಿತ ಪರೀಕ್ಷೆಯನ್ನು ಪೊಲೀಸಲ್ಲಿ ಮುಗಿಸಿದ ಮೇಲೆ ನೀವು ಮೆರಿಟ್ ಲಿಸ್ಟಲ್ಲಿ ಬಂದ ಮೇಲೆ ನಿಮಗೆ ದೇಹದಾರ್ಢ್ಯತೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಮಾಡ್ತಾರೆ. ಇಲ್ಲಿ ಪುರುಷರಿಗೆ ನಿಮಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ನ ಇಟ್ಟಿದ್ದಾರೆ. ಕನಿಷ್ಠ ಎತ್ತರ ನಿಮಗೆ 168 ಸೆಂಟಿಮೀಟರ್ ಬೇಕಾಗುತ್ತೆ. ಕನಿಷ್ಠ ಎದೆ ಸುತ್ತಳತೆ ನೀವು ಪೂರ್ತಿ ವಿಸ್ತರಿಸಿದಾಗ ಅಂದರೆ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ 86 ಸೆಂಟಿಮೀಟರ್ ನಿಮ್ಮದು ಎದೆ ಅಳತೆ ಇರಬೇಕಾಗತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್, ಮಹಿಳಾ ಮತ್ತು ತೃತೀಯಲಿಂಗ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಕನಿಷ್ಠ ಎತ್ತರ ಇರಬೇಕು. ಕನಿಷ್ಠ ತೂಕ 45 kg ಇರಬೇಕು. ಇದರಲ್ಲಿ ನೀವು ಕ್ವಾಲಿಫೈ ಆದಮೇಲೆ ನಿಮಗೆ ಸಹಿಷ್ಣುತೆ ಟೆಸ್ಟ್ ಅಂದರೆ ಎಂಡೋರೆನ್ಸ್ ಟೆಸ್ಟನ್ನು ಮಾಡ್ತಾರೆ. ಇದರಲ್ಲಿ 1600 ಮೀಟ್ರ್ ಓಟವನ್ನು ಮಾಡಿಸ್ತಾರೆ. 6 ನಿಮಿಷ 30 ಸೆಕೆಂಡಲ್ಲಿ ನೀವು ಇದನ್ನು ಕವರ್ ಮಾಡಬೇಕಾಗತ್ತೆ. ಹಾಗಾದರೆ ಇದಕ್ಕೂ ಸಹ ನಮ್ಮಲ್ಲಿ ಉತ್ತಮವಾದಂಥ ಫ್ರೀ ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ, ಬನ್ನಿ ಜಾಯ್ನ್ ಆಗಿ. ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು ಮಾಡಬೇಕಾಗ್ತದೆ. ಎತ್ತರ ಜಿಗಿತ ಮಾಡಿದ್ರೆ ನೀವು 1.20 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಹಾರಬೇಕು. ಮತ್ತು ಉದ್ದ ಜಿಗಿತವನ್ನು ಮಾಡಿದ್ರೆ 3.80 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶದಲ್ಲಿ ನೀವು ಹಾರಬೇಕು. ಮತ್ತು ಗುಂಡು ಎಸೆತ 7.26 kg, ಇದನ್ನು 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಎಸಿಬೇಕಾಗತ್ತೆ. ಈ ಒಂದು ಇದರಲ್ಲಿ ಗುಂಡು ಎಸೆತವನ್ನು ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ. ರನ್ನಿಂಗ್ ಮತ್ತು ಒಂದು 1600 ಮೀಟ್ರ್ ಓಟ ಮತ್ತು ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತದಲ್ಲಿ ಕೆಲವು ಸಲ ಎಡುವುದು ಉಂಟು. ಅದಕ್ಕೆ ಉತ್ತಮ ಒಂದು ತರಬೇತಿಯನ್ನು, ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ನೀವು ಯಶಸ್ವಿಯಾಗಲಿಕ್ಕೆ ಅವಕಾಶಗಳಿದ್ದಾವೆ. ಇನ್ನು ಸ್ಟಾಫ್ ಸಿಲೆಕ್ಷನ್ ಕಮಿಷನ್ ಅಂದರೆ SSC ಅಂತೇಳಿ ಏನಿದೆ, ಇದು ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳನ್ನು SSC ಕಾಲ್ಫರ್ ಮಾಡ್ತೇವೆ. ಇಲ್ಲಿ ಪ್ರಥಮವಾಗಿ ಈಗ ಸೆಕೆಂಡ್ PU ಮೇಲೆ ಕಂಬೈನ್ಡ್ ಹೈಯರ್ ಸೆಕೆಂಡ್ರಿ ಅಂದರೆ CHSL ಎಕ್ಸಾಮ್ಸ್ಗಳನ್ನು ಕಾಲ್ಫರ್ ಆಗ್ತದೆ. ಈ CHSL ಎಕ್ಸಾಮ್ ನಿಮಗೆ ಟೈರ್ 1 ಆ್ಯಂಡ್ ಟೈರ್ 2 ಎಕ್ಸಾಮ್ ಅಂತ ನಡೀತದೆ. ಟೈರ್ 1 ಎಕ್ಸಾಮಲ್ಲಿ ನಿಮಗೆ ಟೋಟಲ್ ಪಾರ್ಟ್
4 ಮಾಡಿದ್ದಾರೆ. ಈ 4 ಪಾರ್ಟ್ಗಳಲ್ಲಿ ನಿಮಗೆ ಫಸ್ಟ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇದು 25 ಕ್ವೆಶನ್ಸ್ ಇರ್ತದೆ. ನೆಕ್ಸ್ಟು ಜನರಲ್ ಇಂಟೆಲಿಜೆನ್ಸಿ, ಇದರಲ್ಲಿ ನಿಮಗೆ ರೀಸ್ನಿಂಗು 25 ಮಾರ್ಕ್ಸು, ಜೊತೆಗೆ ಆಪ್ಟಿಟ್ಯೂಡ್ ಕ್ವೆಶನ್ 25 ಮಾರ್ಕ್ಸ್ ಇರ್ತದೆ. ಇದು ಮ್ಯಾಥ್ಸ್ ಮೇಲೆ ಇರ್ತದೆ, ಬೇಸಿಕ್ ಮ್ಯಾಥ್ಸು. ಜೊತೆಗೆ ಜನರಲ್ ಅವೇರ್ನೆಸ್ ಜಿ ಕೆ ಮೇಲೆ 25 ಕ್ವೆಶನ್ಸ್ ಇರ್ತದೆ. ಅಂದರೆ 25 100 ಕ್ವೆಶನ್ಸ್ ಇರ್ತದೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸು. ಹಾಗಾಗಿ ಇದಕ್ಕೂ ಸಹ ಒಳ್ಳೆಯ ಅವಕಾಶ ಇದೆ, ನೀವು ಇದಕ್ಕೂ ಸಹ ತಯಾರಿಯನ್ನು ಮಾಡಬಹುದು. ಇನ್ನು ಇದೇ SSC ಇನ್ನೊಂದು ಹುದ್ದೆ ಇದೆ, ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತ, ಹುದ್ದೆ ನಾನ್ ಟೆಕ್ನಿಕಲ್, ಇದಕ್ಕೆ MTS ಅಂತ ಕರೀತಾರೆ. MTS ಹೌಲ್ದಾರ್ ಅಥವಾ ಸ್ಟಾಫ್ ಅಥವಾ ಹೌಲ್ದಾರ್ ಅಂತೇಳಿ, CBN ಅಂತೇಳಿ. ಇದಕ್ಕೂ ಸಹ ನೀವು ಏನು ಈಗ PUC ಪಾಸ್ ಆಗಿದ್ದೀರಿ, PUC ಮುಗಿದಿದೆ ಅಥವಾ 10th ಮೆಟ್ರಿಕ್ಯುಲೇಷನ್ ಮೇಲೂ ಸಹ ನೀವು ಇದಕ್ಕೆ ಅಪ್ಲಿಕೇಶನ್ಸನ್ನು ಹಾಕಬಹುದು. ಈ ಕಾಲ್ಫಾರ್ ಆದರೆ ನೀವು ಈಗಲೂ ಸಹ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಸಹ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೀತದೆ. ಇದರಲ್ಲಿ ಕ್ವಾಲಿಫೈ ಫಸ್ಟ್ ಇದೆ, ಸೆಕೆಂಡ್ ಒನ್ನು ಇದನ್ನು ನಿಮಗೆ ಈ ಸೆಕೆಂಡ್ ಪಾರ್ಟ್ ಏನಿದೆ ಇದ್ರ ಮೇಲುಗಡೆ ನಿಮಗೆ ಮೆರಿಟ್ ಆಗುತ್ತೆ. ಇಲ್ಲಿ ಏನು ಪಾರ್ಟ್ 1 ಇದೆ, ಇದರಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಅಂದರೆ ಮ್ಯಾಥಮೆಟಿಕಲ್ ಏನು ಆಪ್ಟಿಟ್ಯೂಡ್ ಕ್ವೆಶನ್ಸ್ ಇದೆ, ಇದರಲ್ಲಿ 20 ಇರ್ತದೆ. ಜೊತೆಗೆ ರೀಸ್ನಿಂಗ್ 20 ಇರ್ತದೆ. ಇದು ನಾಟ್ ಮೆರಿಟ್ ಇದ್ರ ಮೇಲೆ ಆಗಲ್ಲ, ಇದು ಕೇವಲ ನಿಮಗೆ ಕ್ವಾಲಿಫೈ ಆಗುತ್ತೆ. ಇದ್ರ ಮೇಲೆ ಕ್ವಾಲಿಫೈ ಆದಮೇಲೆ ಎಕ್ಸಾಮ್ ಒಟ್ಟಿಗೆ ನಡೀತದೆ ಎಲ್ಲನೂ ಇದರಲ್ಲಿ. ಆಮೇಲೆ GK ಸೆಕೆಂಡ್ ಇದರಲ್ಲಿ GK ಮತ್ತು ಇಂಗ್ಲೀಷ್ ನಡೀತದೆ. GK 25 ಕ್ವೆಶನ್ಸ್ ಆ್ಯಂಡ್ ಇಂಗ್ಲೀಷ್ 25 ಕ್ವೆಶನ್ಸ್ ನಡೀತದೆ. ಇದು ಎರಡರಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ಗಳಿಸ್ತೀರಿ ಅದರ ಮೇಲೆ ನಿಮ್ಮ ಮೆರಿಟ್ ನಿಲ್ತದೆ. ಓಕೆ, ನೆಕ್ಸ್ಟು SSCಯಲ್ಲಿ ನಾನು ಹೇಳ್ತಾ ಇರೋದು ಕಾನ್ಸ್ಟೇಬಲ್ GDಗೆ ರಿಲೇಟೆಡು. ನಿಮಗೆ ಆರ್ಮಡ್ ಫೋರ್ಸ್ ಇರ್ಬೋದು, CRPF ಇರ್ಬೋದು, CISF ಇರ್ಬೋದು, ಆಸಮ್ ರೈಫಲ್ ಇರ್ಬೋದು, SSB ಇರ್ಬೋದು, ಜೊತೆಗೆ ITBP ಇರ್ಬೋದು. ಈ ಥರದ ಎಲ್ಲ ಹುದ್ದೆಗಳಿಗೆ ಕಾನ್ಸ್ಟೇಬಲ್ GD ಕನ್ಫರ್ ಆಗ್ತದೆ. ನೆಕ್ಸ್ಟು ಹೆಚ್ಚಾಗಿ ಒಂದು ರೈಲ್ವೆ RPF ಸಹ ಇದರಲ್ಲಿ ಕನ್ಫರ್ ಆಗುವಂಥ ಚಾನ್ಸಸ್ಗಳು ಸಹ ಇದ್ದಾವೆ. ಹಾಗಾಗಿ ಕಾನ್ಸ್ಟೇಬಲ್ GDಗೆ ನಿಮ್ಮೆಲ್ಲರೂ ಅರ್ಹರಾಗ್ತೀರಿ. ಯಾಕಂದರೆ 10th ಮುಗಿದ ಮೇಲೆ ಇದನ್ನು ನೀವು ಅಪ್ಲೈನ ಮಾಡ್ಬೋದು. ಇದರಲ್ಲಿ ಹೈಟು ನಿಮಗೆ 170 ಇರಲೇಬೇಕು. ಹಾಗಾಗಿ ಯಾರು 170ಕ್ಕಿಂತ ಮೇಲ್ಗಡೆ ಹೈಟ್ ಇದ್ರಿ ಆರಾಮಾಗಿ SSC GDಗೆ ಅಪ್ಲೈನ ಮಾಡ್ಬೋದು. ಆಸಾಮ್ ರೈಫಲ್ಗೆ ಹೈಟನ್ನು ಸ್ವಲ್ಪ ಕಡಿಮೆ ಕೊಡ್ತಾರೆ, ಬಟ್ ಅದರಲ್ಲೂ ಸಹ ಕನಿಷ್ಠ ಅಷ್ಟು ಇರಲೇಬೇಕು ಅಂತೇಳಿ 170ಯನ್ನು ಕೇಳ್ತಾರೆ ಹೈಟನ್ನು. ಸೊ 170 ಹೈಟ್ ಇದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದು ಪಾರ್ಟ್ ಎದಲ್ಲಿ ನಿಮಗೆ ರೀಸ್ನಿಂಗ್ 20 ಕ್ವೆಶನ್ಸು, ಜೊತೆಗೆ GK ರಿಲೇಟೆಡ್ 20 ಕ್ವೆಶನ್ಸು, ಮ್ಯಾಥಮೆಟಿಕ್ಸ್ ಅಂದರೆ ಆಪ್ಟಿಟ್ಯೂಡ್ ಕ್ವೆಶನ್ಸ್ 20 ಕ್ವೆಶನ್ಸು, ಇಂಗ್ಲೀಷ್ ಅಥವಾ ಹಿಂದಿ ಎರಡರೊಳಗೆ ಒಂದನ್ನು ಅಟೆಂಡ್ ಮಾಡ್ಬೋದು. 20 ಪ್ರಶ್ನೆ ಇರ್ತದೆ. 60 ನಿಮಿಷ ಅಂದರೆ 1 ತಾಸಲ್ಲಿ ನೀವು ಇದನ್ನು ಅಟೆಂಡ್ ಮಾಡಬೇಕಾಗ್ತದೆ. ಒಟ್ಟು ನಿಮಗೆ 80 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕು. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತದೆ. ಒಂದು ತಪ್ಪಾದಂಥ ಉತ್ತರಕ್ಕೆ 0.25 ಮಾರ್ಕ್ಸನ್ನು ಅವರು ನೆಗೆಟಿವ್ ಅಂದರೆ ಕಟ್ ಮಾಡ್ತಾರೆ. ಇದು ಕಾನ್ಸ್ಟೇಬಲ್ GDಗೆ. ಇನ್ನು SSCಯಲ್ಲಿ ನೀವು ಕೇಳದೆ ಇದ್ದಿರುವಂಥ ಜಾಬ್ಸ್ಗಳಿರ್ಬೋದು, ಕೆಲವರು ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತ ಹೇಳಲ್ಲ. ಅನೇಕರು ನಮ್ಮ ಭಾಗದಲ್ಲಿ ಇರುವಂತಹ ಅನೇಕ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ UP ಬಿಹಾರ್ ಸೈಡ್ನವರು ಇದನ್ನು ಹೆಚ್ಚಿನ ಪೋಸ್ಟ್ಗಳನ್ನು ಪಡ್ಕೊಳ್ತಾ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಕೊರತೆ ಇದೆ. ಹಾಗಾಗಿ SSCಯಲ್ಲಿ ಇನ್ನೊಂದಿದೆ, ಇದು ಸಿಲೆಕ್ಷನ್ ಪೋಸ್ಟ್ ಅಂತೇಳಿ. ಇದನ್ನು ಸಹ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ಮಾಡ್ತಾರೆ. ಕ್ವಾಲಿಫಿಕೇಷನ್ನು ನಿಮಗೆ ಮಿನಿಮಮ್ ಮ್ಯಾಟ್ರಿಕ್ಯುಲೇಷನ್ಸ್ ಇದೆ, ಹೈಯರ್ ಸೆಕೆಂಡ್ರಿ ಮೇಲೆ ಇದೆ, ಗ್ರ್ಯಾಜುಯೇಷನ್ ಲೆವೆಲ್ ಇದೆ. ಇದು 3 ಪ್ರಕಾರದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಮಾಡ್ತದೆ. ಒಂದು, ನೀವು 10th ಬೇಸಿಸ್ ಮೇಲೂ ಸಹ ಎಕ್ಸಾಮನ್ನು ಅಟೆಂಡ್ ಆಗ್ಬೋದು. ಜೊತೆಗೆ ಹೈಯರ್ ಸೆಕೆಂಡ್ರಿ ಅಂತ ಹೇಳಿದ್ರೆ ನೀವು PU ಲೆವೆಲ್ ಮೇಲೂ ಸಹ ಇದಕ್ಕೆ ಅಟೆಂಡ್ ಆಗ್ಬೋದು. ಗ್ರ್ಯಾಜುಯೇಷನ್ ಆಗಿದ್ದರೆ ಗ್ರ್ಯಾಜುಯೇಷನ್ ಲೆವೆಲನ್ನು ಸಹ ಇದನ್ನು ನೀವು ಅಟೆಂಡ್ ಆಗ್ಬೋದು ಎಕ್ಸಾಮ್ಗಳನ್ನು. ಇದು ಸಹ ಪಾರ್ಟ್ A, B, C, D ಯಲ್ಲಿ ನಡೀತದೆ. ಜನರಲ್ ಇಂಟೆಲಿಜೆನ್ಸ್ ಅಂದರೆ ರೀಸನಿಂಗ್ ಕ್ವೆಶನ್ಸ್ಗಳು ನಿಮಗೆ 25 ನಂಬರ್ ಆಫ್ ಕ್ವೆಶನ್ಸ್ಗಳಿರ್ತವೆ. GK 25 ಪ್ರಶ್ನೆಗಳಿರ್ತದೆ. ಜೊತೆಗೆ ಆಪ್ಟಿಟ್ಯೂಡ್ ಕ್ವೆಶನ್ಸು, ಮ್ಯಾಥಮೆಟಿಕ್ಸ್ ಇದು ನಿಮಗೆ 25 ಕ್ವೆಶನ್ಸ್ ಇರ್ತದೆ. ಜೊತೆಗೆ ಇಂಗ್ಲೀಷ್ ಏನು ಲ್ಯಾಂಗ್ವೇಜ್ ಬೇಸಿಕ್ ಇರ್ತದೆ, ಇದ್ರ ಮೇಲೆ 25 ಪ್ರಶ್ನೆ ಇರ್ತದೆ. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್ ಇರ್ತದೆ. 60 ಮಿನಿಟ್ಸ್ ನಿಮಗೆ ಕೊಡ್ತಾರೆ.
ಹಾಗಾದರೆ ಇದು ಸಹ 100 ಕ್ವೆಶನ್ಸ್ 60. ಇಲ್ಲಿ ಮೇನ್ ಅಂತ ಹೇಳಿದ್ರೆ ನೀವು ಟೈಮ್ ಕವರ್ ಮಾಡುವಂಥದ್ದು ಹೆಚ್ಚಿನದಾಗಿರ್ತದೆ. ಹಾಗಾಗಿ SSC ಸೆಲೆಕ್ಷನ್ ಪೋಸ್ಟಲ್ಲೂ ಸಹ ನೀವು ಈಗ PUC ಮುಗಿದಿದೆ, ನಿಮಗೆ ಮೆಟ್ರಿಕ್ಯುಲೇಷನ್ ಮತ್ತು ಹೈಯರ್ ಸೆಕೆಂಡ್ರಿ ಮೇಲೆಗಡೆ ಅಪ್ಲೈಯನ್ನು ನೀವು ಮಾಡ್ಬೋದು. ಇನ್ನು ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇನ್ನು ಡಿಗ್ರಿ ಮೇಲೆ ಅನೇಕ ಹುದ್ದೆಗಳಿದ್ದಾವೆ. ನಾನು ನಿಮಗೆ ಓನ್ಲಿ PU ಲೆವೆಲ್ 10th ಆ್ಯಂಡ್ PU ಲೆವೆಲ್ ಮಾತ್ರ ಹೇಳ್ತಾ ಇದ್ದೇನೆ. RPF ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಇದು ಸಹ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೀತದೆ. ಈ ಎಕ್ಸಾಮ್ಸು ನಿಮಗೆ CVT ಕನ್ನಡದಲ್ಲೂ ನೀವು ಸಹ ನೀಡಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗೆ ಹಿಂದೆ SSCನೂ ಸಹ ನಿಮಗೆ ಕನ್ನಡದಲ್ಲಿ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಕನ್ನಡದಲ್ಲೂ ಸಹ ನೀವು SSCನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಜೊತೆಗೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಎಕ್ಸಾಮ್ಸ್ಗಳನ್ನು ಸಹ ನೀವು ಕನ್ನಡದಲ್ಲಿಯೇ ಕೊಡ್ಬೋದು, ಲ್ಯಾಂಗ್ವೇಜನ್ನು ಬಿಟ್ಟು, ಅಂದರೆ ಇಂಗ್ಲೀಷನ್ನು ಬಿಟ್ಟು. ಇನ್ನು ಜನರಲ್ ಅವೇರ್ನೆಸ್ ಇದರಲ್ಲಿ ಯಾವ ರೀತಿ ಸೆಕ್ಷನ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ, ನಂಬರ್ ಆಫ್ ಕ್ವೆಶನ್ಸು 50 ಮತ್ತು ಇದರಲ್ಲಿ 35 ಕ್ವೆಶನ್ಸ್ ನಿಮಗೆ ಏನು ರೀಸ್ನಿಂಗ್ ಅದ್ರ ಮೇಲೆ ನಡೀತದೆ, ಇಂಟೆಲಿಜೆನ್ಸ್ ಜನರಲ್ ಇಂಟೆಲಿಜೆನ್ಸ್ ಇದೆ ಅದ್ರ ಮೇಲೆ ನಡೀತದೆ. 35 ಕ್ವೆಶನ್ಸ್ ನಿಮಗೆ ಮ್ಯಾಥ್ಸ್ ಮೇಲ್ಗಡೆ ನಡೀತದೆ. 50 ನಿಮಗೆ ಜನರಲ್ ಅವೇರ್ನೆಸ್ ಪ್ರಶ್ನೆಗಳು. ಆ ಥರ ಒಟ್ಟಾರೆ ಟೋಟಲ್ 120 ಕ್ವೆಶನ್ಸು, 120 ಮಾರ್ಕ್ಸ್ ಇದ್ದಾವೆ ಇದಕ್ಕೆ. ಇದು ಬಿಟ್ಟು ನಾವು ನಿಮಗೆ ಅಗ್ನಿವೀರ್ ರಿಲೇಟೆಡ್, ಅಗ್ನಿವೀರ್ ಆರ್ಮಿ, ನೇವಿ ಆ್ಯಂಡ್ ಏರ್ ಫೋರ್ಸನ್ನು ಪ್ರತ್ಯೇಕ ವಿಡಿಯೋಗಳಲ್ಲಿ ಈ ಮೊದಲೇ ತಿಳಿಸಲಾಗಿದೆ. ಅದನ್ನು ಲಿಂಕನ್ನು ಸಹ ನಾನು ಇದರಲ್ಲಿ ಶೇರ್ ಮಾಡಿಕೊಳ್ಳಿಕ್ಕಿದ್ದೇನೆ. ನೋಡಿ, ಒಂದು ನಿಮಗೆ ಈಗೇನು PUC ಮುಗಿದ ಮೇಲೆ ಒಂದು ಒಳ್ಳೆಯ ಅವಕಾಶವಿದೆ. ಈ ಅವಕಾಶವನ್ನು ಹಾಳು ಮಾಡಿಕೊಳ್ದೆ ಪ್ರಯತ್ನ ಪಟ್ಟರೆ ಸಾಧನೆ ಖಂಡಿತ ನಿಮ್ಮಿಂದ ಆಗಲಿಕ್ಕೆ ಇದೆ. ಉತ್ತಮವನ್ನು ಮಾರ್ಗದರ್ಶನವನ್ನು ನಾವು ನೀಡಲಿದ್ದೇವೆ. ಬನ್ನಿ, ನಮ್ಮಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ. ಆಲ್ ದ ಬೆಸ್ಟ್.